ಜೀವ ನಮ್ ದೈವ ಕಣೋ ಇವನು. ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯ. ನರೇಂದ್ರ ಮೋದಿ ಅವರು ಮೊನ್ನೆ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಪ್ರಯುಕ್ತ
ನಮ್ಮ ಶಾಂತಿಪುರ ಗ್ರಾಮದಲ್ಲಿ ಕೇಕ್ ಕಟ್ ಮಾಡಿದ್ವಿ, ಅನ್ನದಾನ ಮಾಡಿದ್ವಿ, ಪಟಾಕಿಯಾಗಿ ಎಲ್ಲ ಗ್ರಾಮಸ್ಥರು ಸಂಭ್ರಮಿಸಿದ್ದಾರೆ. ಅವರು ಮತ್ತೊಂದೇ ಇನ್ನೊಂದು ಸತಿ ಗೆಲ್ಲಿ ಇನ್ನೊಂದು ಸತಿ ಟರ್ನ್ ಬರಲಿ ಅಂತ ಎಲ್ಲ ಹೃದಯಪೂರ್ವಕವಾಗಿ ಆರೈಕೆ ಮಾಡ್ತಾ ಇದ್ದೇವೆ. ನಮ್ಮ ದೇಶಕ್ಕೆ ಮಹತ್ವದ ದಿನ. ಮೋದಿಯವರು 3ನೇ ಬಾರಿಗೆ ಪ್ರಧಾನವಾಗಿ ಆಯ್ಕೆ ಆಗ್ತಿರೋದು ನಮ್ಮೆಲ್ಲರ ತುಂಬ ಸುದಿನ. ಇದು ಇಡೀ ಭಾರತಕ್ಕೆ ಅಲ್ಲ, ಇಡೀ ದೇಶಕ್ಕೆ, ಇಡೀ ಭಾರತಕ್ಕೆ ಅಲ್ಲ, ಇಡೀ ಜಗತ್ತಿಗೆ ಇದು ಒಳ್ಳೆಯ ಸುದಿನ. ಇದು ನಮ್ಮ ಭಾರತ ಒಂದು ವಿಶ್ವಗುರುವಾಗಿ ಹೊರಹೊಮ್ಮೋದಕ್ಕೆ ಇದು ಒಳ್ಳೆಯ ಸುದಿನ ನನಗನ್ನಿಸುತ್ತೆ. ಆಮೇಲೆ ಮೋದಿ ನನ್ನ ಒಂದು ಅಭಿಪ್ರಾಯ ಏನಂದರೆ, ಇನ್ನಾದರೂ ನಮ್ಮ ಹಿಂದೂಗಳು ಒಂದಾಗಬೇಕು. ಈಗ ಕಾಂಗ್ರೆಸ್ನವರು ಆ ಪಾರ್ಟಿ ಈ ಪಾರ್ಟಿ ಆ ಜನಾಂಗ ಈ ಜನಾಂಗ ಅಂತ ಹೇಳಿ ಅವ್ರನ್ನೆಲ್ಲ ಒಂದುಗೂಡಿಸ್ತಾ ಇದ್ದಾರೆ. ಆದರೆ ನಾವು ನಮ್ಮ ಹಿಂದೂಗಳು ಒಂದಾಗಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿದಾಗ ನಮ್ಮ ದೇಶ ಉದ್ಧಾರ ಆಗೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ತೇನೆ. ಆಮೇಲೆ ನಮ್ಮ ಈ ಆನೇಕಲ್ ಕ್ಷೇತ್ರದಲ್ಲಿ CN ಮಂಜುನಾಥನವರು ಸುಮಾರು 2,69,000ದಿಂದ ಲೀಡಲ್ಲಿ ಗೆದ್ದಿದ್ದಾರೆ. ಇದು ಮೊದಲ ಬಾರಿಗೆ ಅವರು ಹೃದಯವಂತರು. ಮತ್ತು ಅವರು ಜಯದೇವ ಆಸ್ಪತ್ರೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ರಾಜಕೀಯಕ್ಕೆ ಬಂದು ನಮ್ಮೆಲ್ಲ ಮಾರ್ಗದರ್ಶಕರಾಗಿ ಬಂದಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇವೆ. ಆಮೇಲೆ ನಮ್ಮ ಇದುವರೆಗೂ ನಮ್ಮ ಶಾಂತಿಪುರದಲ್ಲಿ ಹಿಂದೆಂದಿಗಿಂತಲೂ ಈ ಸಾರಿ ತುಂಬ ಒಳ್ಳೆ ಲೀಡನ್ನು ಕೊಟ್ಟಿದ್ದೀವಿ. ನಾವು ಇದೇ ರೀತಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಶಾಂತಿಪುರ ಗ್ರಾಮವರು ಇನ್ನು ಮುಂದೆ ಲೀಡಾಗಿ ಕೊಡ್ತೀವಿ ಅಂತೇಳಿ ನಮ್ಮ ಎಲ್ಲ ಯಾವುದೇ ಗ್ಯಾರಂಟಿ ಕಾರ್ಡ್ಗಳು ಇದು ಯಾವುದೇ ಫ್ರೀಗಳಿಗೆ ಜಗ್ಗದೆ ನಮ್ಮ ಮಂಜುನಾಥ್ ಅವರಿಗೆ ಹೆಚ್ಚಿನ ಮತಗಳಲ್ಲಿ ಓಟನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಇವರು ಮೊದಲು ಜವಾಹರ್ಲಾಲ್ ನೆಹರು 15 ವರ್ಷ ಆಳ್ವಿಕೆ ಮಾಡಿದರು. ಅದ್ರ ಬಿಟ್ಟೆ ನೆಕ್ಸ್ಟ್ ಈಗ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಸತತವಾಗಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಈ ದಿನ ಪ್ರಮಾಣ ವಚನ ಸ್ವೀಕರಿಸಿರ್ತಾರೆ. ಅದು ತುಂಬ ಸಂತೋಷ ನಮಗೆಲ್ಲ. ಈ ಶಾಂತಿಪುರ ಗ್ರಾಮದಲ್ಲಿ BJP ಮೊದಲೆಲ್ಲ ಲೀಡ್ ಬರ್ತಿರಲಿಲ್ಲ. ಈಗ ಈ ಸತಿ ಎಲೆಕ್ಷನಲ್ಲಿ ತುಂಬ ಲೀಡ್ ಕೊಟ್ಟಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ಅವರು 2,60,000 ಓಟುಗಳಿಂದ ಗೆದ್ದು ನಮ್ಮ MP ಆಗಿರ್ತಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ. ಶಾಂತಿಪುರದಲ್ಲೂ ಇನ್ನು ಮುಂದೆ ನಾವು ಶಾಂತಿಪುರ BJP ಘಟಕ, ಶಾಂತಿಪುರ ಕಾರ್ಯಕರ್ತರು, BJP ಕಾರ್ಯಕರ್ತರು ಒಗ್ಗಟ್ಟಿಂದ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಮತಗಳು ಬರೋ ಥರ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀವಿ. ನಮಗೆ ತುಂಬ ಸಂತೋಷ ಆಗಿದೆ. ನರೇಂದ್ರ ಮೋದಿ ಅವರು ಒಬ್ಬ ಹೆಮ್ಮೆಯ ಧೀಮಂತ ನಾಯಕ. ಅವ್ರು 3ನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು ನಮಗೆ ತುಂಬ ಹೃದಯದ ಸಂತೋಷ ಆಗಿದೆ ಅಂತ ನಾನು ಹೇಳ್ತೀನಿ.